ಈ ಚಳಿ ಚಳಿ ವಾತಾವರಣಕ್ಕೆ ಒಂದು ಅದ್ಭುತವಾದ ತಿಂಡಿ ಅದೇನು ಅಂತಂದರೆ ಒಗ್ಗರಣೆ ದೋಸೆ. ಮೈ ಬೆಚ್ಚಗೆ ಮಾಡುವಂಥ ಈ ತಿಂಡಿ ಮಾಡೋದಕ್ಕೆ ಬೇಕಾಗಿರೋದು 10 ನಿಮಿಷ. ಅಕ್ಕಿ ನೆನೆಸಿಬಿಟ್ರೆ 10 ನಿಮಿಷದಲ್ಲಿ ದೋಸೆ ಮಾಡ್ಬೋದು. ಇದಕ್ಕೊಂದು ಎಕ್ಸಲೆಂಟ್ ಕಾಂಬಿನೇಷನ್ ಆಗಿ ಕೆಂಪು ಕಡಲೆಕಾಯಿ ಚಟ್ನಿ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಒಗ್ಗರಣೆ ದೋಸೆಗೆ ಟೈಮ್ ಬೇಕಾಗಿರೋದು ಅಂದರೆ ಅಕ್ಕಿ ನೆನೆಸೋದಷ್ಟೇ. ಇಲ್ಲಿ ನಾನು ಅಕ್ಕಿನ ನೆನೆಸಿರ್ತಾ ಇದ್ದೀನಿ. ಈ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇದರಿಂದ ಒಂದು 12ರಿಂದ 14 ದೋಸೆ ಆಗುತ್ತೆ. ಯಾವ ಅಕ್ಕಿ ಅಂತಂದರೆ ನಾನಿವತ್ತು ತೊಗೊಳ್ತಿರೋದು ದೋಸೆ ಅಕ್ಕಿ. ಯಾವುದೇ ಅಕ್ಕಿ ತೊಗೊಂಡು ರಾ ರೈಸ್ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಕೆಂಪು ಅಕ್ಕಿನೂ ಸಹ ಹಾಕಿ ಮಾಡ್ಬೋದು, ರಾಜಮುಡಿ ಅಕ್ಕಿನೂ ಹಾಕಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಇವಾಗ 2 ಗಂಟೆ ಕಾಲ ಈ ಅಕ್ಕಿನ ನೆನೆಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. 2 ಗಂಟೆ ನೆನೆಸಿದರೆ ಮಾತ್ರ ರುಬ್ಬೋದಕ್ಕೆ ಸಾಧ್ಯ. ಜಾಸ್ತಿ ಹೊತ್ತು ನೆನೆಸ್ಬೋದು, 7ರಿಂದ 8 ಗಂಟೆನೂ ನೆನೆಸ್ಬೋದು. ಈಗ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಸೇರಿಸಿ ನೈಸಾಗಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಏನು ಅಂದರೆ ಅಕ್ಕಿ ಚೆನ್ನಾಗಿ ನೆನೆದ್ರೆ ಈ ಹಿಟ್ಟು ನೈಸಾಗಿ ಬರುತ್ತೆ. ಅದಕ್ಕೋಸ್ಕರ ಮಿನಿಮಮ್ 2 ಗಂಟೆ ನೆನೆಸಬೇಕು. ಬೆಳಿಗ್ಗೆನೇ ನೀವು ತಿಂಡಿ ಮಾಡ್ತೀನಿ ಅಂತಂದರೆ ರಾತ್ರಿನೂ ಸಹ ನೆನೆಸಿರ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈಗ ಹಿಟ್ಟನ್ನು ರುಬ್ಬಿ ರೆಡಿ ಮಾಡ್ಕೊಂಡು ಸೈಡಿಗೆ ಇಡೋಣ. ಇವತ್ತು ಒಗ್ಗರಣೆ ದೋಸೆ ಮಾಡೋದಕ್ಕೆ ಅಂತ ಅಗ್ಯಾರೋ ಅವರ ಟ್ರೈಪ್ಲೈ ಓಕನ್ನು ತೊಗೊಂಡಿದ್ದೀನಿ. ಮೊದಲು ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂದಾಗ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 2 ಕೆಂಪು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಧಾರಾಳವಾಗಿ ಕರಿಬೇವಿನ ಎಲೆ ಹಾಕ್ಕೊಂಡು ಇಲ್ಲಿ 1 ಟೀ ಸ್ಪೂನಷ್ಟು ಮೆಣಸನ್ನು ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಟ್ಟಿರೋಂಥ ಮೆಣಸಿನ ಪುಡಿನ ಈ ಒಗ್ಗರಣೆಗೆ ಸೇರಿಸಿ ಲೈಟಾಗಿ ಬಾಡಿಸಿದ್ರೆ ಈ ಒಗ್ಗರಣೆ ರೆಡಿ. ನೆಕ್ಸ್ಟ್ ಈ ಒಗ್ಗರಣೆನ ಏನು ಮಾಡಬೇಕು ಅಂದರೆ, ನಾವು ಹಿಟ್ಟನ್ನ ರುಬ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನು, ಆ ಹಿಟ್ಟಿಗೆ ಇದನ್ನ ಸೇರಿಸಬೇಕಾಗುತ್ತೆ. ಈ ಒಗ್ಗರಣೆಗೆ ನಾವು ಮೆಣಸಿನ ಕುಟ್ಟಿ ಸೇರಿಸಿರೋದ್ರಿಂದ ಈ ಒಗ್ಗರಣೆ ದೋಸೆ ತಿನ್ನಬೇಕಾದ್ರಂತೂ ಅದ್ಭುತವಾಗಿರುತ್ತೆ. ಅದು ಚಳಿ ವಾತಾವರಣಕ್ಕಂತೂ ಹೇಳಿ ಮಾಡಿಸಿದ ಸುಲಭವಾಗಿ ಮಾಡುವಂಥ ತಿಂಡಿ. ಈಗ ಒಗ್ಗರಣೆನ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಸಣ್ಣಗೆ ಕತ್ತರಿಸಿರೋಂಥ ಕೊತ್ತಂಬರಿನ ಹಾಕ್ಕೊಂಡು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ರವೆ ದೋಸೆ ಹಾಕೋಷ್ಟು ತೆಳ್ಳಗಿದ್ರೆ ಕರೆಕ್ಟಾಗಿರುತ್ತೆ. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಸಿಂಪಲ್ಲಾಗಿ ಕಡಲೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಅದೇ ಬಾಣಲಿಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. 5ರಿಂದ 6 ಬೆಳ್ಳುಳ್ಳಿ ಹಾಕ್ಕೊಂಡು 1 ಈರುಳ್ಳಿನ ದಪ್ಪವಾಗಿ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಎರಡನ್ನೂ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಜೊತೆಗೆ ಖಾರಕ್ಕೆ ತಕ್ಕಂತೆ 2 ಕೆಂಪು ಮೆಣಸಿನಕಾಯಿನ ಸೇರಿಸಿದ್ದೀನಿ. ಹಸಿ ಮೆಣಸಿನಕಾಯಿನೂ ಸೇರಿಸ್ಬೋದು. ಕೆಂಪು ಮೆಣಸಿನಕಾಯಿ ಸೇರಿಸಿ ಟೇಸ್ಟು ವಿಭಿನ್ನವಾಗಿರುತ್ತೆ. ಹಾಗೆಯೇ 3ರಿಂದ 4 ಟೇಬಲ್ ಸ್ಪೂನಷ್ಟು ಹುರಿದಿರೋಂಥ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ, ಈರುಳ್ಳಿ, ಕೆಂಪು ಮೆಣಸಿನಕಾಯಿ ಹಾಗೆಯೇ ಕಡಲೆಕಾಯಿ ಬೀಜ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಲಾಸ್ಟಿಗೆ ಉಪ್ಪಿನ ಪುಡಿನ ಹಾಕಿ ಲೈಟಾಗಿ ಬಾಡಿಸಿದ್ರೆ ಇದು ರೆಡಿಯಾಗಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಕಡಲೆಕಾಯಿ ಚಟ್ನಿ ರೆಡಿ. ಇದಕ್ಕೆ ಮತ್ತೊಂದು ಒಗ್ಗರಣೆ, ಸಿಂಪಲ್ಲಾಗಿ ಒಗ್ಗರಣೆ ಸೇರಿಸೋಣ. ಅದೇನು ಅಂತಂದರೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಎಲೆ ಇಷ್ಟನ್ನು ಹಾಕಿದರೆ ಎಕ್ಸಲೆಂಟ್ ಆಗಿರೋಂಥ ಕಡಲೆಕಾಯಿ ಚಟ್ನಿ ರೆಡಿ. ಒಗ್ಗರಣೆ ದೋಸೆ ಸ್ವಲ್ಪ ಖಾರವಾಗಿರುತ್ತೆ, ಯಾಕೆಂದರೆ ಮೆಣಸನ್ನು ಕುಟ್ಟಿದ್ವಿ, ಕೆಂಪು ಮೆಣಸಿನಕಾಯಿ ಎಲ್ಲ ಹಾಕಿದ್ವಲ್ಲ. ಅದ್ರ ಜೊತೆಗೆ ಈ ಕಡಲೆಕಾಯಿ ಚಟ್ನಿನ ಮೈಲ್ಡಾಗಿ ಮಾಡ್ಕೊಂಡು ತಿಂದ್ರಂತೂ ಎಕ್ಸಲೆಂಟ್ ಆಗಿರೋಂಥ ಕಾಂಬಿನೇಷನ್ನು. ಹಾಗಾಗಿ ಈ ಒಗ್ಗರಣೆ ದೋಸೆಗೆ ಯಾವುದೇ ಚಟ್ನಿ ಮಾಡಿದರೆ ಸ್ವಲ್ಪ ಖಾರ ಕಮ್ಮಿ ಮಾಡಿ ಮೈಲ್ಡಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ತವಾನೂ ಸಹ ಚೆನ್ನಾಗಿ ಬಿಸಿಯಾಗಿ ರೆಡಿಯಾಗಿದೆ. ಮೇಲೆ ಲೈಟಾಗಿ ಎಣ್ಣೆ ಸವಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ದೋಸೆ ಹಿಟ್ಟನ್ನು ನಾವು ರವೆ ದೋಸೆ ಹೇಗೆ ಹಾಕ್ತೀವೋ ಅದೇ ರೀತಿ ಹಾಕ್ಕೊಂಡು ಮೇಲೆ ತುಪ್ಪನೋ ಎಣ್ಣೆನೋ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಇದನ್ನ ಬೇಯಿಸಬೇಕಾಗುತ್ತೆ. ಈ ದೋಸೆ ಹಾಕಬೇಕಾದ್ರೆ ಫ್ಲೇಮ್ ಹೈಯಲ್ಲೇ ಇರಲಿ, ಆವಾಗಲೇ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ದೋಸೆ ಹಾಕಬೇಕಾದ್ರೆ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಅಥವಾ ದೋಸೆ ತವ ಸರಿಯಾಗಿ ಕಾದಿಲ್ಲ ಅಂತಂದರೆ ಈ ದೋಸೆ ನಾರಾಗಿ ಬರುತ್ತೆ. ಹಾಗಾಗಿ ದೋಸೆ ಹಾಕಬೇಕಾದ್ರೆ ಫ್ಲೇಮ್ ಹೈಯಲ್ಲಿರಲಿ, ತವ ಚೆನ್ನಾಗಿ ಕಾದಿರಲಿ. ಒಂದು ಸಾರಿ ದೋಸೆ ಹಾಕಿದ ಮೇಲೆ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಸರಿಯಾಗಿ ಬರುತ್ತೆ. ಈ ದೋಸೆ ಬೇಯೋದಕ್ಕೆ ಜಾಸ್ತಿ ಹೊತ್ತು ತೊಗೊಳ್ಳೋದಿಲ್ಲ, ಯಾಕೆಂದರೆ ತೆಳ್ಳಗೆ ಹಾಕಿರ್ತೀವಲ್ಲ. ಹಾಗಾಗಿ ಇಲ್ಲಿ ನೋಡಿದರೆ ತೆಳ್ಳಗೆ ರುಚಿಯಾಗಿ ನಾನಿವತ್ತು ಒಗ್ಗರಣೆ ದೋಸೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಎಕ್ಸಲೆಂಟ್ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿಯೂ ಸಹ ರೆಡಿಯಾಗಿದೆ. ಇವೆರಡಂತೂ ಅದ್ಭುತವಾದಂಥ ಕಾಂಬಿನೇಷನ್ನು. ತೆಳ್ಳಗೆ ಇರೋದ್ರಿಂದ ಒಬ್ಬೊಬ್ಬರು 4ರಿಂದ 5 ದೋಸೆನ ಆರಾಮಾಗಿ ತಿನ್ನಬಹುದು. ನಿಮಗೆಲ್ಲ ಈ ಒಗ್ಗರಣೆ ದೋಸೆ ರೆಸಿಪಿ ಹಾಗೆ ಕಡಲೆಕಾಯಿ ಚಟ್ನಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.